ಕರ್ನಾಟಕ ಬ್ಯಾಂಕ್ ಮಹಾದೋಖ ಬಯಲಿಗೆ ಬಿದ್ದಿದೆ. ಕರ್ನಾಟಕ ಬ್ಯಾಂಕ್ ವಿರುದ್ಧ ಬೆಂಗಳೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಬ್ಯಾಂಕ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಸಂಸದರಿಗೆ ಮೋಸ ಮಾಡಿದೆ ಕರ್ನಾಟಕ ಬ್ಯಾಂಕ್. ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕರ್ನಾಟಕ ಬ್ಯಾಂಕ್ ವಿರುದ್ಧ ಐಪಿಸಿ ಸೆಕ್ಷನ್ 420, 419, 465, 471, 468, 34 ಅಡಿಯಲ್ಲಿ ಕೇಸ್ ದಾಖಲಾಗಿರುವಂತದ್ದು. ಸಂಸದರ ಸಹಿಯನ್ನೇ ನಕಲು ಮಾಡಿ ಆಸ್ತಿಯನ್ನ ಕಬಳಿಕೆ ಮಾಡಿರುವ ಆರೋಪ ಕೇಳಿಬಂದಿದೆ. ಕರ್ನಾಟಕ ಬ್ಯಾಂಕ್, ಹಾರ್ದಿಕ್ ಗೌಡ ಸೇರಿದಂತೆ ಮೂವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ನಲ್ಲಿ ಮೂರನೇ ಆರೋಪಿಯಾಗಿದೆ ಕರ್ನಾಟಕ ಬ್ಯಾಂಕ್. ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಸಂಸದ ರಮೇಶ್ ಜಿಗಜಿಣಗಿ ಅವರ 8 ಎಕರೆ ಜಾಗವನ್ನ ಗುಳುಂ ಮಾಡಲಾಗಿದೆ. ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ವಿಜಯಪುರ ಬಿಜೆಪಿ ಸಂಸದ ಜಿಗಜಿಣಗಿ. ಟಿಡಿಆರ್ ಹಗರಣದಲ್ಲೂ ಭಾಗಿಯಾಗಿದೆ ಕರ್ನಾಟಕ ಬ್ಯಾಂಕ್. ಬ್ಯಾಂಕ್ ವಿರುದ್ಧ ಎಫ್ಐಆರ್ ಆಗ್ತಾ ಇದ್ದಂತೆ ಸಿಬಿಐ ಎಂಟ್ರಿ ಆಗುವ ಸಾಧ್ಯತೆ ಇದೆ. ಕರ್ನಾಟಕ ಬ್ಯಾಂಕ್ ಪ್ರಮುಖ ಅಧಿಕಾರಿಗಳ ಬಂಧನ ಆಗುವ ಸಾಧ್ಯತೆ ಇದೆ. ತುಳಸಿ ರಾಮೇಗೌಡರಿಂದ 8 ಎಕರೆ ಜಮೀನನ್ನ ಖರೀದಿಸಿದ್ರು ರಮೇಶ್ ಜಿಗಜಿಣಗಿ ಅವರು. ಇನ್ನು ಬಿಬಿಎಂಪಿಯಿಂದ ಡಿಆರ್ಸಿ ಪಡೆಯುವ ಉದ್ದೇಶಕ್ಕೆ ಪ್ರಕಾಶ್ ಎಂಬುವರಿಗೆ ಅದನ್ನ ಜಿಗಜಿಣಗಿ ನೀಡ್ತಾರೆ. ರಾಜಕೀಯ ಕೆಲಸ ಕಾರ್ಯಗಳಿಂದಲೇ ಬ್ಯುಸಿಯಾಗಿದ್ರಿಂದಾಗಿ ಜಮೀನಿನ ಕಡೆ ಅವರು ಹೆಚ್ಚಾಗಿ ಗಮನವನ್ನ ಹರಿಸೋದಿಲ್ಲ. ಜಮೀನಿನ ಬಗ್ಗೆ ಟಿಡಿಆರ್ ಪ್ರಕಟಿಸಿದಂತಹ ಬಿಬಿಎಂಪಿ ಪವರ್ ಆಫ್ ಅಟಾಮಿಯನ್ನ ಪಡೆದುಕೊಳ್ತಾರೆ ಪ್ರಕಾಶ್ ಅವರು. ಪ್ರಕಾಶ್ ಕೊರೋನಾದಿಂದ ಸಾವನ್ನಪ್ತಾರೆ. ಆನಂತರ ದಾಖಲೆಯನ್ನ ನೋಡಿದಾಗ ಜಿಗಜಿಣಗಿ ಅವರಿಗೆ ಶಾಕ್ ಆಗಿದೆ. ಜಮೀನು ಹಾರ್ದಿಕ್ ಗೌಡ ಎನ್ನುವವರ ಹೆಸರಿಗೆ ಜಿಪಿಎ ಆಗಿರೋದು ಬೆಳಕಿಗೆ ಬಂದಿದೆ. ಸಂಸದ್ರೆ ಈತನ ಹೆಸರಿಗೆ ಜಿಪಿಎ ಕೊಟ್ಟಿರುವಂತೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಲಾಗಿದ್ದು, ಗಂಗಾನಗರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟಂತೆ ದಾಖಲೆಯನ್ನ ಕೂಡ ಸೃಷ್ಟಿಸಲಾಗಿದೆ. ಇವುಗಳನ್ನ ಬಳಸಿ ಗಾಂಧಿನಗರ ಸಬ್ ರಿಜಿಸ್ಟರ್ ಕಚೇರಿಯಿಂದ ತನ್ನ ಹೆಸರಿಗೆ ಪಡೆದುಕೊಂಡಿರ್ತಾನೆ. ಸಹಿಯನ್ನ ನಕಲಿ ಮಾಡಿರುವಂತಹ ಹಾರ್ದಿಕ್ ಗೌಡ, ಆದಿಭಾಸ್ಕರ್ ಹಾಗೂ ಕರ್ನಾಟಕ ಬ್ಯಾಂಕ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಇಂದಿರಾನಗರ ಕರ್ನಾಟಕ ಬ್ಯಾಂಕ್ ಶಾಖೆ ವಿರುದ್ಧ ಯಲಹಂಕ ನ್ಯೂ ಟೌನ್ ಠಾಣೆಗೆ ದೂರನ್ನ ನೀಡಲಾಗಿದೆ. ಎಫ್ಐಆರ್ ಪ್ರತಿ ಕೂಡ ನಮ್ಮ ಬಳಿ ಇರುವಂತದ್ದು. ಸದ್ಯ ಐಪಿಸಿ ಸೆಕ್ಷನ್ 34, 419, 420, 465, 471 ಹಾಗೆ 468 ಅಡಿಯಲ್ಲಿ ಕೇಸ್ ದಾಖಲಾಗಿರುವಂತದ್ದು. ಯಾರ್ಯಾರ ಮೇಲೆ ಕೇಸ್ ದಾಖಲಾಗಿದೆ ಅನ್ನೋದನ್ನ ನೋಡೋದಕ್ಕೋದ್ರೆ ಆರೋಪಿ 1 ಹಾರ್ದಿಕ್ ಗೌಡ, ಹಾಗೆ ಆರೋಪಿ 2 ಆದಿಭಾಸ್ಕರ್, ಆರೋಪಿ ನಂಬರ್ 3 ಕರ್ನಾಟಕ ಬ್ಯಾಂಕ್ ಬ್ರಾಂಚ್ ಇಂದಿರಾನಗರ ಬ್ರಾಂಚ್ ಮೇಲೆ ಎಫ್ಐಆರ್ ದಾಖಲಾಗಿರುವಂತದ್ದು. ಅಂದ್ರೆ ಇವರೇ ಜಮೀನನ್ನ ಅವರ ಹೆಸರಿಗೆ ಮಾಡಿಕೊಟ್ಟಂತಹ ರೀತಿಯಲ್ಲಿ ಮಾಡಿದ್ದಾರೆ, ಜಿಪಿಎ ಮಾಡಿಕೊಟ್ಟಿದ್ದಾರೆ ಎನ್ನುವಂತಹ ಆರೋಪದ ಅಡಿಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಫೆಬ್ರವರಿ 2024ರಲ್ಲಿ ಫಿರ್ಯಾದುದಾರರ ಗಮನಕ್ಕೆ ದಿನಾಂಕ 26/10/2023ರಂದು ಫಿರ್ಯಾದುದಾರರ ಜಮೀನಿನ ಬಗ್ಗೆ ಟಿಡಿಆರ್ ಬಿಬಿಎಂಪಿ ಪ್ರಕಟಿಸಿರುವಂತಹ ವಿಚಾರ ತಿಳಿದು ಪ್ರಕಾಶ್ ರವರ ಬಗ್ಗೆ ವಿಚಾರ ಮಾಡಿದ್ದು, ಕೊರೋನಾ ಕಾಯಿಲೆಯಿಂದ ಅವರು ಮೃತಪಟ್ಟಿರ್ತಾರೆ ಅಂತ ಹೇಳಿ ಗೊತ್ತಾಗಿದೆ. ಫಿರ್ಯಾದುದಾರರ ಸ್ನೇಹಿತ ನಂದೀಶ್ ರವರಿಗೆ ಜಮೀನಿಗೆ ಸಂಬಂಧಿಸಿದಂತಹ ದಾಖಲೆಗಳನ್ನ ತೆಗೆಸುವುದಕ್ಕೆ ತಿಳಿಸಿದ್ದು, ಆಗ ಫಿರ್ಯಾದುದಾರ ಜಮೀನು ಹಾರ್ದಿಕ್ ಗೌಡ ಎಂಬುವನ ಹೆಸರಿಗೆ ಫಿರ್ಯಾದುದಾರರೇ ಜಿಪಿಎ ಮಾಡಿಕೊಟ್ಟಿರುವಂತೆ ಹಾಗೂ ನಂಬರ್ 1040 2014-15 ಗಂಗಾನಗರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಿನಾಂಕ 24/6/2014ರಲ್ಲಿ ಸೇಲ್ ಅಗ್ರಿಮೆಂಟ್ ಮಾಡಿಕೊಟ್ಟಿರುವಂತೆ ನಕಲಿ ವ್ಯಕ್ತಿಯನ್ನ ಸೃಷ್ಟಿಸಿ ದಾಖಲಾತಿಗಳನ್ನ ಸೃಷ್ಟಿಸಿಕೊಂಡಿರ್ತಾನೆ. ಒಂದ್ ಕಡೆ ಹಾರ್ದಿಕ್ ಗೌಡ ಅನ್ನುವಂತಹ ವ್ಯಕ್ತಿ ಎಲ್ಲ ಅವರೇ ಬರ್ಕೊಟ್ಟಂತಹ ರೀತಿಯಲ್ಲಿ, ಇಲ್ಲಿ ಪವರ್ ಆಫ್ ಅಟಾಮಿ ಬೇರೆಯವ್ರ ಕೈಲಿದೆ, ಆದ್ರೆ ಅವ್ರು ಕೊರೋನಾ ಟೈಮ್ನಲ್ಲಿ ಸತ್ತು ಹೋಗಿರ್ತಾರೆ. ಈ ಎಲ್ಲ ವಿಚಾರಗಳು ಗೊತ್ತಾದ ನಂತರದಲ್ಲಿ ರಮೇಶ್ ಜಿಗಜಿಣಗಿ ಅವರು ತಮ್ಮ ಜಮೀನಿನ ಬಗ್ಗೆ ಎಲ್ಲ ಡೀಟೇಲ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಆಗ ಗೊತ್ತಾಗತ್ತೆ ತಮ್ಮ ಜಮೀನು ತಾವೇ ಜಿಪಿಎ ಮಾಡಿಕೊಟ್ಟಿರುವಂತಹ ರೀತಿಯಲ್ಲಿ ಬೇರೆಯವರ ಹೆಸರಿನಲ್ಲಿದೆ. ಇದರಲ್ಲಿ ಕರ್ನಾಟಕ ಬ್ಯಾಂಕ್ ಕೂಡ ಭಾಗಿಯಾಗಿದೆ ಅಂತ ಹೇಳಿ ಈ ಕಾರಣಕ್ಕೆ ಸದ್ಯ ದೂರನ್ನ ಕೊಟ್ಟಿರ್ತಾರೆ. ಇಂದಿರಾನಗರ ಕರ್ನಾಟಕ ಬ್ಯಾಂಕ್ ಬ್ರಾಂಚ್ ಮೇಲೆ ಯಲಹಂಕ ನ್ಯೂ ಟೌನ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ.